Hi children, welcome back Hindi class children. So today I will teach lesson number 13. Okay children, so 12th lesson already completed. Lesson number 13 एक नया स्टोरी है तो देखेंगे उसमें क्या है. ओके ನೋಡಿ ಮಕ್ಕಳೇ, ಜೀವನದಲ್ಲಿ ಸುಳ್ಳನ್ನು ಹೇಳಬಾರ್ದು. ಹೌದಾ? ಸತ್ಯ, ಅಹಿಂಸೆ, ನೀತಿ, ನ್ಯಾಯ ಅಂತ ಹೇಳಿ ನಾವು ಟೆಕ್ಸ್ಟ್ ಬುಕ್ಕಿಂದ ಕಲಿತೀವಿ ಹಾಗೂ ಮನೆಯಲ್ಲಿರುವಂಥ ಹಿರಿಯರು ನಮಗೆ ಹೇಳ್ಕೊಡ್ತಿರ್ತಾರೆ. ಹೌದು. ಸೊ ಅದೇ ಮತ್ತೆ ಸುಳ್ಳಿನಿಂದ ಆಗುವಂಥ ಪರಿಣಾಮಗಳು ಯಾವ ರೀತಿ ಆಗ್ತವೆ ಹೇಳಿ ನೋಡೋಣ. ದುಷ್ಪರಿಣಾಮನೇ ಆಗೋದು, ಕೆಟ್ಟದ್ದೇ ಆಗೋದು. ಹೌದಾ? ಅದಕ್ಕೆ ಸುಳ್ಳು ಹೇಳುವುದರಿಂದ ಒಳ್ಳೆಯದಾಗೋದಕ್ಕಿಂತನೂ ಕೆಟ್ಟದ್ದಾಗೋದೇ ಜಾಸ್ತಿ. ನಿಮಗೆ ಅದರಿಂದ ಎಕ್ಸಾಂಪಲ್ಸ್ ಬಹಳಷ್ಟು ಸಿಗ್ಬೋದು. ಒಂದು ಸುಳ್ಳು ಹೇಳಿದರೆ ನಾವು ಮತ್ತೆ 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 ಸುಳ್ಳು ಹೇಳಬೇಕಾಗತ್ತೆ. ಹೌದಾ? ಸೊ ಅದಕ್ಕೆ ಸುಳ್ಳು ಹೇಳುವುದರಿಂದ ಆಗುವಂಥ ಪರಿಣಾಮ ಯಾವುದಪ್ಪ ಅಂತಂದ್ರೆ ಕೆಟ್ಟದ್ದು ಅಂತ ನಾವು ಹೇಳ್ಬೋದು. ಓಕೆ, ಸೊ ಇವತ್ತು ಲೆಸನ್ ನಂಬರ್ 13 ಕೂಡ ಇದೇ ರೀತಿಯಾಗಿರುವಂಥ ಒಂದು ಕತೆ ಇದೆ. ಹೌದಾ? ಅದು ಯಾವ ಕತೆ ಅಂತಂದ್ರೆ ಝೂಟ್ ಬೋಲ್ನೆ ಕಿ ಸಜಾ. ಲೆಸನ್ ನಂಬರ್ 13 ಏನಿದೆ ಚಿಲ್ಡ್ರನ್ ಇದರಲ್ಲಿ ನೋಡೋಣ. झूठ बोलने की सजा. ಹೌದಾ? झूठ ಅಂದ್ರೇನು? झूठ बोलने की सजा. ನೋಡ್ರಿ ಏನಿದೆ ಇಲ್ಲಿ. झूठ ಅಂತಂದ್ರೇನು? ಸುಳ್ಳು. झूठ बोलने की सजा ಅಂದ್ರೆ ಸುಳ್ಳು ಹೇಳಿದರ ಒಂದು ಪ್ರತಿಫಲ ಏನ್ ಸಿಗುತ್ತೆ? ಕೆಟ್ಟದ್ದು ಸಿಗುತ್ತೆ. ಸಜಾ ಅಂದ್ರೇನು? ಪನಿಷ್ಮೆಂಟ್. ಹೌದಾ? ದ ಪನಿಷ್ಮೆಂಟ್ ಆಫ್ ಟೆಲ್ಲಿಂಗ್ ಲೈಸ್. ದ ಪನಿಷ್ಮೆಂಟ್ ಆಫ್ ಟೆಲ್ಲಿಂಗ್ ಲೈಸ್. ಹಾಗಾದ್ರೆ ಇಲ್ಲಿ झूठ बोलने की सजा ಏನಿದೆ? ಯಾವ ರೀತಿಯಾಗಿ ಏನ್ ಸುಳ್ಳು ಹೇಳಿದ್ರು, ಅದರಿಂದ ಅವ್ರಿಗೆ ಏನ್ ಸಜಾ ಸಿಕ್ತು, ಏನ್ ಪನಿಷ್ಮೆಂಟ್ ಸಿಕ್ತು ಅನ್ನೋದನ್ನ ನೋಡೋಣ. ನೀವು ಕೂಡ ಶಾಲೆಯಲ್ಲಿ ಏನಾದ್ರೂ ಸುಳ್ಳು ಹೇಳಿದ್ರೆ ಅದಕ್ಕೆ ಪನಿಷ್ಮೆಂಟ್ ಸಿಗುತ್ತಲ್ಲ ಮಕ್ಕಳೇ, ಮನೆಯಲ್ಲಾಗಿರ್ಬೋದು ಅಥವಾ ಶಾಲೆಯಲ್ಲಾಗಿರ್ಬೋದು. ಅದಕ್ಕೆ ಇವತ್ತು ನಾವು ಈ ಲೆಸನ್ ಇಂದ ಏನ್ ತಿಳ್ಕೊತೀವಿ ಅನ್ನೋದನ್ನ ನೋಡೋಣ. झूठ बोलने की सजा. ओके, so let's start children. Page number 60. Open your page number 60. झूठ बोलने की सजा. Okay, so हस्तिनापुर गांव में एक सुखी परिवार रहता था. ಯಾವ ಊರಿನಲ್ಲಿ? ಹಸ್ತಿನಾಪುರ. ಯಾವ ಊರು ನೋಡ್ರಿ ಇಲ್ಲಿ? ಹಸ್ತಿನಾಪುರ ಎಂಬ ಊರು. ಹಸ್ತಿನಾಪುರ. ಹಸ್ತಿನಾಪುರ ಮತ್ತೆ ಎಲ್ಲಿ ಕೇಳಿದ್ದೀರಾ ಮಕ್ಕಳೇ ನೀವು? ಹೇಳಿ ನೋಡೋಣ. ಮಹಾಭಾರತದಲ್ಲಿ. ಹೌದಾ? ಮಹಾಭಾರತದಲ್ಲಿ ಪಾಂಡವರ ಒಂದು ಊರು ಯಾವಾಗಿರುತ್ತೆ? ಹಸ್ತಿನಾಪುರ ಆಗಿರುತ್ತೆ. ಹೌದು. ಸೊ ಅಲ್ಲಿ ಹಸ್ತಿನಾಪುರ गांव में एक सुखी परिवार रहता था. माता पिता और उनकी 2 बेटियां थी. माता पिता और उनकी 2 बेटियां थी. दोनों बहनें साथ साथ खेला करती थी और पढ़ने भी जाया करती थी. ಹಸ್ತಿನಾಪುರ ಎಂಬ ಊರಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಅತ್ಯಂತ ಸುಖೀಕರವಾದಂಥ ಕುಟುಂಬ ಇತ್ತು. ಸುಖಿ ಅಂತಂದ್ರೆ ಏನಿಲ್ಲ, ಯಾವುದೇ ಕಷ್ಟಗಳಿರಲಿಲ್ಲ. ಆಮೇಲೆ ಇಬ್ರು ಹೆಣ್ಣು ಮಕ್ಕಳಿದ್ದರು. ಸೊ ತಂದೆ ತಾಯಿ ಇಬ್ರು ಮಕ್ಕಳಿರುವಂಥ ಒಂದು ಸುಖಿ ಕುಟುಂಬವಾಗಿತ್ತು. ಯಾವುದೇ ರೀತಿಯಿಂದ ಅವರಿಗೆ ಪ್ರಾಬ್ಲಮ್ಸ್ ಇದ್ದಿರಲಿಲ್ಲ. ಸೊ ಅವರು ಇಬ್ರು ಆಟವನ್ನ ಆಡ್ತಾ ಇದ್ರು. ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ರು? ಇಬ್ರು ಶಾಲೆಗೆ ಕೂಡ ಹೋಗ್ತಾ ಇದ್ರು. दोनों बहनें साथ साथ खेला करती और पढ़ने भी जाया करती थी. स्कूल को होता इದ್ರು. दोनों बहनों में एक का नाम मिनी और दूसरी का नाम टिनी था. ನೋಡ್ರಿ ಅವ್ರ ಹೆಸರು ಏನಿತ್ತು? ಮಿನಿ ಮತ್ತು ಟಿನಿ. ಇಬ್ಬರ ಹೆಸರು, ಒಬ್ಬಳ ಹೆಸರು ಮಿನಿ ಮತ್ತು ಟಿನಿ. ಹೌದಾ? ಮಿನಿ ಮತ್ತು ಟಿನಿ ಅಂತ ಅವರ ಹೆಸರಾಗಿತ್ತು. ಮಿನಿ ಹಮೇಶಾ ಸಚ್ ಬೋಲಾ ಕರ್ತಿ ಥಿ. ಇದರಲ್ಲಿ ಇಬ್ಬರಲ್ಲಿ ಮಿನಿ ಏನಿದ್ಲಲ್ಲ, ಅವಳು ಯಾವಾಗಲೂ ನಿಜವನ್ನೇ ಮಾತಾಡ್ತಾ ಇದ್ಳು, ಸುಳ್ಳನ್ನ ಹೇಳ್ತಾ ಇರಲಿಲ್ಲ. ಲೇಕಿನ್ ಟಿನಿ ಅಪನಿ ಗಲ್ತಿ ಚಿಪಾನೆ ಕೆ ಲಿಯೆ झूठ भी बोल दिया करती थी. ತಾನು ಮಾಡಿದ ತಪ್ಪನ್ನು ಮುಚ್ಚಿಡೋಗೋಸ್ಕರ ಟಿನಿ ಏನ್ ಮಾಡ್ತಾ ಇದ್ಳು? ಸುಳ್ಳನ್ನ ಹೇಳ್ತಾ ಇದ್ಲು. ಆದ್ರೆ ಮಿನಿ ಮಾತ್ರ ಯಾವತ್ತೂ ಸುಳ್ಳು ಹೇಳ್ತಾ ಇರ್ಲಿಲ್ಲ. ಇಲ್ಲಿ ಟಿನಿ ತಾನು ತಪ್ಪುಗಳನ್ನ ಮಾಡಿ ಬೇರೆಯವರ ಮೇಲೆ ಹಾಕ್ತಾ ಇದ್ಲು, ಅಥವಾ ತಪ್ಪನ್ನ ಮುಚ್ಚಿಡೋಗೋಸ್ಕರ ಮತ್ತೊಂದು ಸುಳ್ಳನ್ನ ಹೇಳ್ತಾ ಇದ್ಲು.
ನೋಡಿ ಇಲ್ಲಿ ಒಂದು ಸುಳ್ಳು ಜೊತೆಗೆ ಇನ್ನೊಂದು ಮತ್ತೊಂದು ಸುಳ್ಳನ್ನ ಹೇಳ್ಬೇಕಾಗತ್ತೆ, ಹೌದಾ. ಸೊ ಹಾಗೆ ಟೀನಿ ಏನ್ ಮಾಡ್ತಾ ಇದ್ರು, ತಾನು ಮಾಡಿದ ತಪ್ಪನ್ನ ಮುಚ್ಚಿಡೋದಕ್ಕೆ ಸುಳ್ಳನ್ನ ಹೇಳ್ತಾ ಇದ್ಲು. एक दिन दोनों बहनें स्कूल से घर आ रही थी. ಒಂದು ದಿನ ಶಾಲೆ ಮುಗಿದ ತಕ್ಷಣ ಅವರು ಮನೆಗೆ ಬರ್ತಾ ಇದ್ರು. दोनों ने आपस में बातचीत की और तय किया कि बगीचे से आम तोड़कर ले चले. ಮನೆಗೆ ಹೋಗುವಾಗ ಅವ್ರು ಏನ್ ಮತ್ತೆ ಶಾಲೆ ಬಿಟ್ಟು ಮನೆಗೆ ಹೋಗ್ತಾ ಇದ್ರು. ಹೋಗುವಾಗ ಇಬ್ರು ಮಾತಾಡ್ತಾ ಏನಂದ್ರು, ಅವ್ರು ಒಂದು ಡಿಸೈಡ್ ಮಾಡಿದ್ರು, ಇವತ್ತು ಮನೆಗೆ ಹೋಗುವಾಗ ನಾವು ಮಾವಿನ ಹಣ್ಣನ್ನ ಅಲ್ಲಿ ಏನ್ ಮಾಡೋಣ, ಅಲ್ಲಿ ಬಗೀಚಾ ಅಂತಂದ್ರೆ ಗಾರ್ಡನ್, ಮಾವಿನ ಹಣ್ಣಿನ ತೋಟದಿಂದ ನಾವ್ ಏನ್ ಮಾಡೋಣ, ಕಾಯಿ ತಗೊಂಡು ಹೋಗೋಣ, ಹಣ್ಣನ್ನ ತಗೊಂಡು ಹೋಗೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ರು. ಬಗೀಚೆ ಸೆ ಆಮ್ ತೋಡ್ಕರ್ ಲೇ ಚಲೆ, ತಗೊಂಡು ಹೋಗೋಣ. ಮಾಲಿ ದೂರ ಸೆ ದೇಖಾ ರಹಾ ಥಾ. ಮಾಲಿ ಅಂತಂದ್ರೇನು, ಆ ತೋಟವನ್ನ ನೋಡಿಕೊಳ್ಳುವಂತ ವ್ಯಕ್ತಿಗೆ ಏನಂತ ಕರೀತಾರೋ, ಮಾಲಿ ಅಂತ ಕರೀತಾರೋ. ಸೊ ಅವನು ದೂರದಿಂದನೇ ನೋಡ್ತಾ ಇದ್ದ. ಯಾರು ನೋಡ್ತಾ ಇದ್ರು ಇಲ್ಲಿ, ತೋಟವನ್ನ ನೋಡಿಕೊಳ್ಳುತ್ತಿದ್ದ ಮಾಲಿ, ಅವನು ದೂರದಿಂದನೇ ನೋಡ್ತಾ ಇದ್ದ. ಇವರು ಏನ್ ಮಾತಾಡ್ತಿದ್ದಾರೆ, ಏನ್ ನೋಡ್ತಾರೆ ಅಂತ, ಯಾಕಂದ್ರೆ ಯಾವುದೇ ಹಣ್ಣಿನ ಒಂದು ತೋಟದಲ್ಲಿ ಕಾಯೋದಕ್ಕೆ ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಮಾಲಿ ಅಂತ ಕರೀತಾರೆ. माली दूर से देख रहा था, वह उन दोनों को जानता भी था और उनकी बातें भी सुन रहा था. ಆ ಮಾಲಿ ಏನಿದ್ದಲ್ಲ, ಅವನಿಗೆ ಇವರಿಬ್ಬರದು ಆಲ್ರೆಡಿ ಪರಿಚಯ ಇತ್ತು ದಿನ, ಯಾಕಂದ್ರೆ ಅದೇ ರೋಡಲ್ಲಿ ಅವರು ಶಾಲೆಗೆ ಹೋಗ್ತಾ ಇದ್ರು. ಸೊ ಅವರಿಬ್ಬರು ಪರಿಚಯ ಇತ್ತು. ಆದ್ರೆ ಅದಕ್ಕೆ ಅವನು ಏನ್ ಮಾಡಿದ, ಒಂದು ಮರದ ಹಿಂದೆ ನಿಂತು ಅವರಿಬ್ಬರ ಒಂದು ಮಾತುಗಳನ್ನ ಕೇಳ್ತಾ ಇದ್ದ. ಯಾಕಂದ್ರೆ ಅವ್ರಿಗೆ ಏನ್ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ. वह दोनों घर पहुंची और तोड़कर लाए हुए आम माँ को दिए. ನೋಡ್ರಿ, ಅವರಿಬ್ರು ಹಣ್ಣುಗಳನ್ನ ಕಿತ್ತುಕೊಂಡು ಮನೆಗೆ ಹೋದ್ರು. ಮನೆಗೆ ಹೋಗಿ ಅವ್ರು ಏನ್ ಮಾಡಿದ್ರು, ಅವರ ತಾಯಿಗೆ ಹಣ್ಣುಗಳನ್ನ ಕೊಟ್ರು. माँ को दिए. उन दोनों ने सोचा कि आम देखकर माँ खुश होगी. ಆ ಮಾವಿನಕಾಯಿಗಳನ್ನ ತಗೊಂಡು ಅವ್ರ ತಾಯಿ ಹತ್ರ ಹೋದಾಗ ಅವ್ರು ಏನ್ ತಿಳ್ಕೊಂಡಿದ್ರು ಹೇಳ್ರಿ, ಇವನ ಹಣ್ಣುಗಳನ್ನ ತಗೊಂಡು ಹೋದ್ರೆ ತಾಯಿ ಫುಲ್ ಖುಷಿ ಆಗ್ಬಿಡ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ರು, ಹೌದಾ. ಆದ್ರೆ ಇಲ್ಲಿ ತಾಯಿ ಖುಷಿ ಆಗ್ತಾರ ಮತ್ತೆ ಸಿಟ್ಟು ಮಾಡ್ಕೋತಾರ. ಓಕೆ, ನೋಡೋಣ. ಈಗ ನಿಮ್ಮ ಮನೆಯಲ್ಲಿ ನೀವು ಯಾರ್ದಾದ್ರೂ ತೋಟದಿಂದ ಒಂದು ಹಣ್ಣನ್ನು ಕಿತ್ತುಕೊಂಡು, ಅಥವಾ ಯಾರ್ದಾದ್ರೂ ಮನೆ ಮುಂದಿರುವಂತ ಒಂದು ಹಣ್ಣನ್ನು, ಹೂವನ್ನು ಕಿತ್ತುಕೊಂಡು ತಗೊಂಡು ಹೋದ್ರೆ ನಿಮ್ಮ ತಾಯಿ ಸಿಟ್ಟಾಗ್ತಾರ ಅಥವಾ ಖುಷಿ ಪಡ್ತಾರ? ಮಕ್ಕಳ ಹೇಳಿ ನೋಡೋಣ. ಸಿಟ್ಟಾಗ್ತಾರಲ್ಲ, ಯಾಕೆ ತಗೊಂಡ್ ಬಂದೀಯಾ, ಅವ್ರು ಏನಾದ್ರು ಅಂದ್ರೆ ಏನ್ ಮಾಡೋದು, ಈ ತರ ಬೇರೆಯವ್ರ ತೋಟದಿಂದ ತರಬಾರ್ದು ಅಂತ ಹೇಳಿ ಬೈತಿರ್ತಾರಲ್ಲ. ಸೊ ಇಲ್ಲಿ ಕೂಡ ಅವ್ರು ಏನ್ ತಿಳ್ಕೊಂಡ್ರು ಅಂದ್ರೆ ಫುಲ್ ಖುಷಿ ಆಗ್ತಾರೆ ಅಂತ ತಿಳ್ಕೊಂಡಿದ್ರು. ಲೇಕಿನ್ ಆದ್ರೆ ಏನಾಯ್ತು ಇಲ್ಲಿ, ಮಾನೆ ಆಮ್ ದೇಖಕರ್ ಪೂಚಾ, ಹಣ್ಣುಗಳನ್ನ ನೋಡಿ ಕೇಳಿದ್ರು. ಕ್ಯಾ ತುಮ್ ದೋನೋನೇ ಆಮ್ ತೋಡೆ ಹೇ, ನೀವಿಬ್ರು ಹಣ್ಣುಗಳನ್ನ ನೀವಿಬ್ರು ಕಿತ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ. ದೋನೋನೆ ಹಾ ಕಹಾ, ಇಬ್ರು ಎಸ್ ನಾವಿಬ್ರು ಹೋಗಿದ್ವಿ, ನಾವಿಬ್ರು ತಂದಿದೀವಿ ಅಂತ ಹೇಳ್ತಾರೆ. ಲೇಕಿನ್ ಫಿರ್ ಟೀನಿ ಬೋಲ್ ಪಡಿ. ಆಮೇಲೆ ಈಕಿ ಟೀನಿ, ಯಾಕಂದ್ರೆ ಆಲ್ರೆಡಿ ಮೊದಲೇ ಸುಳ್ಳನ್ನ ಹೇಳ್ತಿರ್ತಾಳೆ, ಹೌದಾ. ಸೊ ಟೀನಿ ಏನ್ ಹೇಳ್ತಾಳೆ ಅಂತಂದ್ರೆ, ಮಾ मैंने मिनी को मना किया था लेकिन आप मत तोड़ो. ನೋಡ್ರಿ ಏನ್ ಹೇಳ್ತಾಳ ಈಕಿ, ಪಾಪ ಟೀನಿ ಏನ್ ಹೇಳ್ತಾಳ ಅಂದ್ರೆ ಮಿನಿನ ಹೆಸರು ಹೇಳ್ಬಿಡ್ತಾಳೆ. ನಾನು ಮಿನಿಗೆ ಹೇಳಿದೆ ಹಣ್ಣುಗಳನ್ನು ಕಿತ್ಕೊಳ್ಳೋದು ಬೇಡ, ನಾವು ಇದು ಬೈತಾರೆ ಅಂತ ಹೇಳಿದ್ರು, ಅವಳು ಕೇಳಲಿಲ್ಲ ಅಂತ ಹೇಳ್ತಾಳೆ ಟೀನಿ. माँ मैंने मिनी को मना किया था कि आम मत तोड़ो, माँ नाराज हो जाएगी. ಅಮ್ಮ ಬೈತಾಳೆ, ಅದಕ್ಕೆ ನಾವು ಹಣ್ಣೆಲ್ಲ ತಗೊಂಡು ಹೋಗೋದು ಬೇಡ ಅಂತ ನಾನು ಹೇಳಿದೆ ಅಂತ ಟೀನಿ ಹೇಳ್ತಾಳೆ. ಲೇಕಿನ್ ಮಿನಿ ಮಾನಿ ಹಿ ನಹಿ, ನಾನು ಎಷ್ಟು ಹೇಳಿದ್ರು ಮಿನಿ ಏನ್ ಮಾಡಲಿಲ್ಲ, ಕೇಳಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ನಾನು ಇಬ್ರು ಕೂಡಿ ಹಣ್ಣನ್ನ ತಗೊಂಡು ಬಂದ್ವಿ ಅಂತ ಹೇಳ್ತಾರೆ. ಯಹ ಸುನ್ಕರ್ ಮಾನೆ ಮಿನಿ ಪರ್ ಗುಸ್ಸಾ ಕಿಯಾ. ಇದನ್ನ ಕೇಳಿ ಅವರ ತಾಯಿ ಪಾಪ ಮಿನಿ ಮೇಲೆ ಏನಪ್ಪಾ ಅಂತಂದ್ರೆ ಸಿಟ್ಟನ್ನ ಮಾಡ್ಕೊಂಡ್ರು, ಹೌದಾ. ಸಿಟ್ಟು ಮಾಡ್ಕೊಂಡ್ರು, ಬೈತಾ ಇದ್ರು. ಏನ್ ಮಾಡ್ತಾರ, ನಾರಾಜ್ ಹೋಗಿ ಸಿಟ್ಟು ಮಾಡ್ಕೊಂಡ್ಬಿಟ್ರು. ಲೇಕಿನ್ ಮಿನಿ ಮಾನಿನಿ, ಆದ್ರೆ ಮಿನಿ ಏನ್ ಹೇಳ್ತಾಳೆ ಇಲ್ಲಿ, ಕೇಳಲಿಲ್ಲ. ಯಾಕಂದ್ರೆ ನಾನು ಹೇಳೋದನ್ನ ಕೇಳು, ನಾವಿಬ್ರು ಹರಿದಿದೀವಿ, ಆದ್ರೆ ಏನಾಯ್ತು ಅಂತ ಹೇಳ್ತೀನಿ ಅಂತ ಹೇಳ್ತಿರ್ತಾಳ. ಆದ್ರೆ ಯಹ ಸುನ್ಕರ್ ಮಾನೆ ಮಿನಿ ಪರ್ ಗುಸ್ಸಾ ಕಿಯಾ. मिनी अपनी सफाई में सच कहती रही.
ಮಿನಿ ಎಷ್ಟೋ ಹೇಳ್ತಾ ಇದ್ಲು, ಆದರೂ ಅವರ ತಾಯಿ ಅವಳ ಮಾತನ್ನ ಕೇಳ್ತಾ ಇರಲಿಲ್ಲ. ಯಾಕಂದ್ರೆ ಅವಳಿಗೆ ಸಿಟ್ಟು ಬಂದ್ಬಿಟ್ಟಿತ್ತು. ಬೇರೆಯವರ ತೋಟದಿಂದ ಹಣ್ಣನ್ನು ಕಿತ್ಕೊಂಡು ಬಂದಿದೀಯಾ ಅಂತ ಹೇಳಿ ಸಿಟ್ಟಿನಿಂದ ಈ ಮಿನಿಗೆ ಬೈತಾ ಇದ್ರು. ಅವಳು ಏನು ಹೇಳಿದ್ರು ಅವರು ಕೇಳಿಸ್ಕೊಳ್ತಾ ಇರಲಿಲ್ಲ. ಸೊ ಉಸಿ ಸಮಯ ಮಾಲಿ ಆಗಯ, ಯಾರು ಬಂದ್ರಲ್ಲೇ ಆ ಮಾಲಿ ಇಬ್ರು ಮಾತನ್ನ ಕೇಳ್ತಾ ಇದ್ನಲ್ಲ. ಸೊ ಉಸಿ ಸಮಯ ಮಾಲಿ ಅವನು ಬಂದಾನೆ. ಮಾಲಿನೇ ಇನ್ ದೋನೋ ಕಿ ಶಿಕಾಯತ್ ಕಿ, ಅವನು ಬಂದ ತಕ್ಷಣ ಅವ್ರಿಬ್ಬರದು ಏನು ಮಾಡಿದ, ಕಂಪ್ಲೇಂಟ್. ಶಿಕಾಯತ್ ಅಂದ್ರೆ ಕಂಪ್ಲೇಂಟ್. ಇಬ್ಬರದು ಕಂಪ್ಲೇಂಟ್ ಮಾಡಿದ. ಅವ್ರ ಕಹಾ ಇಬ್ಬರದು ಕಂಪ್ಲೇಂಟ್ ಮಾಡಿ ಏನ್ ಹೇಳ್ತಾನೆ ಅವನು, मैंने इन दोनों की बातें सुनी थी और दोनों ने मिलकर आम तोड़े थे. ನಾನು ಅಲ್ಲೇ ಮರದ ಹಿಂದೆ ನಿಂತು ಇವರಿಬ್ಬರು ಮಾತನ್ನ ಕೇಳಿದ್ದೀನಿ. ಇವರಿಬ್ರು ಮಾವಿನ ಹಣ್ಣನ್ನ ಕಿತ್ಕೊಂಡು ಬಂದಿದ್ದಾರೆ. ಆ ಟಿನಿಗೂ ಸಜಾ ಕ್ಯೂ ನಹಿ ದೇತಿ ಅಂತ ಕೇಳ್ತಾರೆ. ಇವಳಿಗೆ ಒಬ್ಬಳಿಗೆ ಯಾಕೆ ನೀವು ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ, ಟಿನಿಗಿನೂ ಪನಿಷ್ಮೆಂಟ್ ಕೊಡ್ರಿ, ಯಾಕಂದ್ರೆ ಇವ್ರು ಇಬ್ರು ಹಣ್ಣುಗಳನ್ನ ಕಿತ್ತಿದ್ದಾರೆ, ಇವಳಿಗೆ ಅಷ್ಟೇ ಯಾಕೆ ಬೈತಿದ್ದೀರಾ ನೀವು ಅಂತ ಹೇಳ್ತಾನೆ. ಅವಾಗ ಜೋ ಸಚ್ ಬೋಲ್ ರಹಾ ಹೇ ಉಸ್ಕೋ ಸಜಾ ಕ್ಯೂ, ಇವಳು ಮಿನಿ ನಿಮಗೆ ನಿಜ ಹೇಳ್ತಿದ್ದಾಳೆ, ಏನ್ ಹೇಳ್ತಿದ್ದಾಳೆ ಅಂತ ಅದನ್ನ ಕೇಳಿ. ಯಾಕಂದ್ರೆ ಇವಳಿಗೆ ಬೇಡ ಅಂತ ಹೇಳ್ತಿದ್ರು, ಆದ್ರೂ ಇವಳು ಕೇಳಲಿ. ಇಬ್ರು ಹರ್ಕೊಂತ ಅದನ್ನ ಹಣ್ಣನ್ನ ಕಿತ್ಕೊಂಡು ಬಂದಿದ್ರು. ಒಬ್ರಿಗೆ ಯಾಕೆ ನೀವು ಪನಿಷ್ಮೆಂಟ್ ಕೊಡ್ತೀರಾ, ಇಬ್ರಿಗೂ ಪನಿಷ್ಮೆಂಟ್ ಕೊಡ್ರಿ ಅಂತ ಹೇಳ್ತಾ ಇದ್ದಾನೆ. ಅವಾಗ ಮಾನೆ ಯಹ ಸುನ್ಕರ್ ಟೀನಿ ಕೋ ಬಹುತ್ ಡಾಟ, ಇದನ್ನ ಮಾಲಿ ಏನ್ ಹೇಳ್ತಾನಲ್ಲ ಅದನ್ನ ಕೇಳ್ಕೊಂಡು ಇವಳಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಬೈದ್ರು. ಹೌದಾ, ಅವರ ತಾಯಿ ಮತ್ತೆ ಬೈದ್ರು, ಟೀನಿಗಿನೂ ಬೈದ್ರು, ಇಷ್ಟೊಂದು ಸುಳ್ಳು ಹೇಳ್ತೀಯಾ ನೀನು ಅಂತ ಹೇಳಿ ಬೈದ್ಲು. उस दिन से टीनी ने अपनी गलती को फिर कभी नहीं दोहराया. ಅವತ್ತು ಅವ್ರ ತಾಯಿ ಏನ್ ಬೈದ್ರಲ್ಲ, ಆವತ್ತಿನಿಂದ ಟೀನಿ ಏನ್ ಮಾಡಿದ್ಲು, ಸುಳ್ಳು ಹೇಳೋದನ್ನೇ ಬಿಟ್ಲು. ಸುಳ್ಳು ಹೇಳಿದ್ರ ಪರಿಣಾಮ ಏನಾಯ್ತು ಹೇಳ್ರಿ ನೋಡೋಣ. ಅವಳು ಬಯಸ್ಕೊಂಡ್ಳು ತಾಯಿ ಹತ್ರ. गलती को फिर कभी नहीं दोहराया और ಸದಾ ಸಚ್ ಬೋಲ್ನೆ ಕಾ ಪ್ರಣ್ ಲಿಯಾ. ಇನ್ನು ಮೇಲೆ ನಾನು ಯಾವಾಗ್ಲೂ ಸತ್ಯನ ಹೇಳ್ತೀನಿ, ನಿಜಾನ ಹೇಳ್ತೀನಿ ಅಂತ ಅವರ ತಾಯಿಗೆ ಪ್ರಮಾಣ ಮಾಡಿ ಹೇಳ್ತಾಳೆ. ನಾನು ಇನ್ಮೇಲೆ ಯಾವುದೇ ರೀತಿಯಿಂದ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ. इसलिए बच्चों अपनी गलती छिपाने के लिए हमें कभी सच का साथ नहीं छोड़ना चाहिए. ನೋಡ್ರಿ ಮಕ್ಕಳೇ, ನಾವು ಏನೇ ಒಂದು ತಪ್ಪು ಮಾಡಿದ್ರೂ ಕೂಡ ಅದನ್ನು ಮನೆಯಲ್ಲೇ ಆಗಲಿ ಅಥವಾ ಶಾಲೆಯಲ್ಲೇ ಆಗಲಿ ಅಥವಾ ಬೇರೆಯವರಿಗೆ ಆಗಲಿ ನಾವು ತಪ್ಪು ಮಾಡಿದ್ದನ್ನು ಫಸ್ಟ್ ಒಪ್ಕೊಳ್ಬೇಕು. ಆಮೇಲೆ ಅದನ್ನು ಮುಚ್ಚಿಡೋದಕ್ಕೆ ಇನ್ನೊಂದು ಸುಳ್ಳನ್ನು ಹೇಳಬಾರ್ದು ಅನ್ನೋದನ್ನೇ ಈ ಪಾಠದ ಒಂದು ಉದ್ದೇಶ. ಹೌದಲ್ವಾ? ಸುಳ್ಳನ್ನ ಹೇಳುವುದು ತಪ್ಪು. ಒಂದು ಸುಳ್ಳನ್ನ ಮುಚ್ಚೋದಕ್ಕೆ ಹೋಗಿ ಇನ್ನೊಂದು ಮತ್ತೊಂದು ಸುಳ್ಳನ್ನ ಹೇಳಬೇಕಾಗುತ್ತಲ್ಲ, ಅದಕ್ಕೆ ಸುಳ್ಳನ್ನು ಹೇಳಬಾರ್ದು. ಆಮೇಲೆ ಅದರ ಪರಿಣಾಮ ಯಾವಾಗಲೂ ಕೆಟ್ಟದಾಗಿರುತ್ತೆ. ಸೊ ಸುಳ್ಳಿನ ಪರಿಣಾಮ ಕೆಟ್ಟದ್ದು. ಝೂಟ್ ಬೋಲ್ನೆ ಕಿ ಸಜಾ. ಹೌದಾ? ಸಜಾ ಏನಾಯ್ತಲ್ಲೇ, ಅವಳಿಗೆ ಅವ್ರ ತಾಯಿ ಬೈದ್ಬಿಟ್ರು. ಹೌದಾ? ಒನ್ಸ್ ಅಗೇನ್ ಐ ರಿಪೀಟ್ ಲೆಸನ್ ಚಿಲ್ಡ್ರನ್. ಫಿಂಗರ್ ಆನ್ ದ ಲೈನ್ ಚಿಲ್ಡ್ರನ್. ನಿಮ್ಮ ಲೈನ್ ಅದ್ರ ಮೇಲೆ ಇರಬೇಕು. हस्तिनापुर गांव में एक सुखी परिवार रहता था. माता पिता और उनकी 2 बेटियां थी. दोनों बहनें साथ साथ खेलती रहती थी और पढ़ने भी जाया करती थी. दोनों बहनों में एक का नाम मिनी और दूसरी का नाम टिनी था. मिनी और टिनी था. मिनी हमेशा सच बोला करती थी, लेकिन टिनी अपनी गलती छिपाने के लिए झूठ भी बोल दिया करती थी. सेकंड पैराग्राफ. एक दिन दोनों बहनें स्कूल से घर आ रही थी. दोनों ने आपस में बातचीत की और तय किया कि बगीचे से आम तोड़कर ले चले. माली दूर से देखा रहा था. वह उन दोनों को जानता भी था और उनकी बातें भी सुन रहा था. वह दोनों घर पहुंची और तोड़कर लाए हुए आम माँ को दिए. उन दोनों ने सोचा कि आम देखकर माँ खुश होगी, लेकिन माँ ने आम देखकर पूछा, क्या तुम दोनों ने आम तोड़े हैं? क्वेश्चन. हौदा? क्या तुम दोनों ने आम तोड़े हैं? दोनों ने हाँ कहा, लेकिन फिर टीनी बोल पड़ी,
माँ, मैंने मिनी को मना किया था कि आम मत तोड़ो, माँ नाराज होगी, लेकिन मिनी मानी ही नहीं। यह सुनकर माँ ने मिनी पर गुस्सा किया। मिनी अपनी सफाई में सच कहती रही। उसी समय माली आ गया। माली ने दोनों की शिकायत की और कहा, मैंने इन दोनों की बातें सुनी थी और दोनों ने मिलकर आम तोड़े थे। आप टिनी को सजा क्यों नहीं देती? जो सच बोल रहा है उसको सजा क्यों? माँ ने यह सुनकर टिनी को बहुत डांटा। उस दिन से टिनी ने अपनी गलती को फिर कभी नहीं दोहराया और सदा सच बोलने का प्रण लिया। इसलिए बच्चों, अपनी गलती छिपाने के लिए हमें कभी सच का साथ नहीं छोड़ना चाहिए। ಈ ಒಂದು ಪಾಠದಿಂದ ನಾವು ಏನು ತಿಳ್ಕೊತೀವಿ ಅಂತಂದ್ರೆ, ಒಂದು ಉತ್ತಮವಾದ ಸಂದೇಶ ಕೊಡ್ತಾರೆ ಚಿಲ್ಡ್ರನ್. ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಸಮಯದಲ್ಲಿ ಸಣ್ಣದೇ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಸುಳ್ಳು ಅದಕ್ಕೆ ಸುಳ್ಳನ್ನ ಹೇಳಬಾರ್ದು. ಒಂದು ಸುಳ್ಳನ್ನು ನಾವು ಮಾಡಿದ ತಪ್ಪನ್ನ ಮುಚ್ಚಿಡೋಗೋಸ್ಕರ ಒಂದು ಸುಳ್ಳನ್ನ ಹೇಳಿದ್ರೆ ಅದು ಇನ್ನೂ ಒಂದು ತಪ್ಪಾಗತ್ತೆ, ಹೌದಾ? ಅದಕ್ಕೆ ಸುಳ್ಳನ್ನ ಹೇಳಬಾರದು. ಅದಕ್ಕೆ ಯಾವಾಗಲೂ ನಿಜವನ್ನ ನುಡಿಬೇಕು. ಸತ್ಯ ಹೇಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಇನ್ನೊಂದಿಷ್ಟು ಆತ್ಮವಿಶ್ವಾಸ ಬರುತ್ತೆ. ಸತ್ಯವನ್ನೇ ನುಡಿಯಬೇಕು, ಹೌದಾ? ಈಗ ನೆಕ್ಸ್ಟ್ ಬರುವಂತದ್ದು ಚಿಲ್ಡ್ರನ್ ಶಬ್ದಾರ್ಥ. ಏನಿದೆ ಇಲ್ಲಿ? ಶಬ್ದಾರ್ಥವನ್ನ ನೋಡೋಣ ಈಗ. ಓಕೆ, ಶಬ್ದಾರ್ಥ. ಸೊ ಶಬ್ದಾರ್ಥದಲ್ಲಿ ಏನೇನು ಕೊಟ್ಟಿದ್ದಾರೆ? ಸುಖಿ, खुशहाल, हैप्पी, बेटियां, पुत्रियां, डॉटर्स, बगीचे, बाग, गार्डन, नाराज, गुस्सा, एंगर, सजा, दंड, पनिशमेंट, गलती छिपाना, गलती करके मुकर जाना ಅಂದ್ರೆ ಟು ಹೈಡ್ ಮಿಸ್ಟೇಕ್ಸ್ ಹೈಡ್ ಮಾಡೋದು, ಅದನ್ನ ಮುಚ್ಚಿಡೋದು. ಸಚ್ सत्य, ट्रुथ, झूठ, असत्य, लाई, आम, मैंगो, डांटना, गुस्सा करना, टू स्कॉल्ड, माली, पेड़ पौधों का काम करने वाला, गार्डनर. ओके, वंस अगेन, सुखी, हैप्पी, बेटियां, डॉटर्स, बगीचे, गार्डन, नाराज, एंगर, सजा, पनिशमेंट, गलती छिपाना, टू हाइड मिस्टेक्स, सच, ट्रुथ, झूठ, लाई, आम, मैंगो, डांटना, टू स्कॉल्ड, माली, गार्डनर. ओके, ಶಬ್ದಾರ್ಥ ಇಸ್ ಕಂಪ್ಲೀಟೆಡ್ ಚಿಲ್ಡ್ರನ್. ಸೊ ಇಲ್ಲಿ ಏನಿದೆ? ಎಕ್ಸರ್ಸೈಸ್ ಇದೆ. ಇದರಲ್ಲಿ ಓರಲ್ ಕ್ವಶನ್ಸ್ ಇಲ್ಲ ಚಿಲ್ಡ್ರನ್. ಇಲ್ಲಿ ಓರಲ್ ಕ್ವಶನ್ಸ್ ಬರ್ತಾ ಇಲ್ಲ. ಡೈರೆಕ್ಟ್ಲಿ ಏನಿದೆ ಇಲ್ಲಿ ಪ್ರಶ್ನೋಕ ಉತ್ತರ ಎಕ್ಸರ್ಸೈಸ್ ಇದೆ. ಅದನ್ನ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಹೇಳ್ತೀನಿ. ಆದ್ರೂ ನಾನು ನಿಮಗೆ ಒಂದಿಷ್ಟು 2 ಕ್ವಶನ್ಸ್ ಅಲ್ಲಿ ಕೇಳ್ತೀನಿ ಚಿಲ್ಡ್ರನ್. ಏನಂತಂದ್ರೆ ಹಸ್ತಿನಾಪುರ, ಹೌದು, ಹಸ್ತಿನಾಪುರ ಗಾಮೆ, ಯಾವ ಊರಲ್ಲಿ? ಹಸ್ತಿನಾಪುರ ಅಂತ ಹೇಳಿ. ಅದರಲ್ಲಿ ಇಬ್ಬರು ಹುಡುಗಿಯರಿದ್ರು. ಅವ್ರ ಹೆಸರು ಏನು ಹೇಳ್ರಿ ನೋಡೋಣ. ಅವ್ರ ಹೆಸರು ಟಿನಿ ಮತ್ತು ಮಿನಿ ಮತ್ತು ಟಿನಿ. ಓಕೆ, ಅವರು ಯಾವ ಒಂದು ವಿಚಾರ, ಶಾಲೆ ಬಿಟ್ಟ ನಂತರ ಅವರು ಏನ್ ವಿಚಾರ ಮಾಡ್ತಾ ಹೋದ್ರು ಹೇಳಿ ನೋಡೋಣ. आम तोड़ के घर ले जाने का विचार किया, है ना? आम तोड़ के घर ले जाने का विचार किया। और उस दोनों की बात, मिनी और टिनी की बात कौन सुन रहे थे? बताए, उसकी माँ सुन रहे थे या स्कूल में सुन रहे थे? कौन सुन रहे थे? टिनी और मिनी का बातें कौन सुन रहा था? माली. ओके, माली ने उसकी बातें सुन रहा था। और उस फल को देख के, आम को देखकर उसके क्या हो गया? माँ ने गुस्सा हो गया या खुशी हो गया? उसे गुस्सा हो गया, है ना? उसको बहुत गुस्सा हो गया, खुशी नहीं हुआ। और
उस आम तोड़ने से माँ ने किसको डांटा? मिनी को या टिनी को? टिनी को डांटा, है ना, टिनी को डांटा। लेकिन उसमें गलती किसकी थी? टिनी को, क्योंकि टिनी ने झूठ बोला। मिनी को उसमें फंसाने के लिए उसने ट्राई किया। और उस समय कौन आया वहां? उस झूठ का पर्दाफाश करने के लिए कौन आया उस घर में? माली, है ना, माली आ गया। इसलिए चिल्ड्रन अभी हम इस पाठ से क्या सीखते हैं? हम इस पाठ से हम झूठ, कभी भी झूठ नहीं बोलना चाहिए। इस एक सच को हमें हमारे जीवन में सदा के लिए हमें याद रखना है, कभी भी झूठ नहीं बोलना है। ओके चिल्ड्रन, बहुत अच्छा है ना, ಎಷ್ಟೊಂದು ಸುಂದರವಾಗಿದೆಯಲ್ಲ ಈ ಲೆಸನ್. ಓಕೆ, ಸೊ ಇದು ಲೆಸನ್ ಅನ್ನ ರೀಡ್ ಮಾಡಬೇಕು ಚಿಲ್ಡ್ರನ್. ಓಕೆ, ಇನ್ನು ಇದರಲ್ಲಿ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ನೀವು 1 ಟೈಮ್ ಅಲ್ಲ 2 ಟೈಮ್ ಅನ್ನ ಓದ್ರಿ. ಇದೇ ಇರುವಂತ ನೀತಿ ಕಥೆಗಳನ್ನ ನೀವು ಓದ್ತಾ ಇರಬೇಕು. ಬುಕ್ಸ್ ಎಲ್ಲ ಸಿಗುತ್ತೆ, ಅದು ಬುಕ್ಸ್ ಎಲ್ಲ ತಗೊಂಡು ನೀತಿ ಕಥೆಗಳನ್ನ ಓದ್ತಾ ಇರಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಗಳಿಂದ ಕಥೆಗಳನ್ನ ಕೇಳ್ರಿ ಮಕ್ಕಳ. ಓಕೆ, ಸೊ ಈಗ ನಿಮಗೆ ಹೋಮ್ವರ್ಕ್. ಏನು ಹೋಮ್ವರ್ಕ್ ಕೊಡೋಣ ಇವತ್ತು ನಿಮಗೆ? ನೋಡೋಣ. ಲೆಸನ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲ, ನೋಡೋಣ ಈಗ. ಓಕೆ, ಟುಡೇಸ್ ಹೋಮ್ವರ್ಕ್. ಹೋಮ್ ವರ್ಕ್. ಓಕೆ, read the lesson. Read the lesson and learn and write. Learn and write ಶಬ್ದಾರ್ಥ. ಏನಿದು? ಶಬ್ದಾರ್ಥ 2 time in your homework book. Okay children, so easy. Read the lesson read ಮಾಡಬೇಕು and learn and write ಶಬ್ದಾರ್ಥ 2 time in your homework book. ನೀಟಾಗಿ ಬರೀರಿ ಮಕ್ಕಳೇ. ಶಬ್ದಾರ್ಥವನ್ನ ಲರ್ನ್ ಮಾಡ್ತಾ, ರೀಡಿಂಗ್ ಮಾಡ್ತಾ ಬರೀಬೇಕು. ಸೊ ಅದು ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ, ನಾನು ಹೇಗಿದ್ರೆ ರೀಡ್ ಮಾಡ್ತಾ ಬರೋದಲ್ಲ, ನೀವು ಅದೇ ರೀತಿ ಶಬ್ದಾರ್ಥ ಇರಲಿ, ಕ್ವಶನ್ ಆನ್ಸರ್ಸ್ ಇರಲಿ, ಯಾವುದೇ ಇರಲಿ ಅದನ್ನ ರೀಡ್ ಮಾಡ್ತಾ ಬರೀಬೇಕು. ಓಕೆ, ಏನು ಡೌಟ್ ಇಲ್ಲ ಅಲ್ಲ ಇದರಲ್ಲಿ? ಡೌಟ್ಸ್ ಇದ್ರೆ ಹೇಳ್ರಿ. ನೀವು ನಿಮ್ಮ ಪಾಲಕರ ಸಹಾಯದಿಂದ ಇದನ್ನ ಒಂಚೂರೆಲ್ಲ ಕೇಳಿ ಚೆನ್ನಾಗಿ ಬರೆಯಿರಿ ಮಕ್ಕಳೇ. ಓಕೆ, ಸೊ ಹ್ಯಾವ್ ಅ ನೈಸ್ ಡೇ ಚಿಲ್ಡ್ರನ್. ಬಾಯ್.